ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಆಗಸ್ಟ್ ಮಾಸದಲ್ಲಿ 2026ನೇ ಇಸ್ವಿ ಆಗಸ್ಟ್ ಮಾಸದಲ್ಲಿ ಇರುವಂತಹ ಗ್ರಹ ಗೋಚಾರ ಫಲಗಳೇನು, ಈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ ಏನು, ಈ ಬದಲಾಗ್ತಾ ಇರುವಂತಹ ಗ್ರಹ ಸಂಚಾರದಿಂದ ದ್ವಾದಶ ರಾಶಿಗಳಿಗೆ ಬರ್ತಾ ಇರುವಂತಹ ಸಿಗ್ತಾ ಇರುವಂತಹ ಗೋಚಾರ ಫಲಗಳು, ಯಾವ ರೀತಿ ಫಲಗಳು ಅನುಕೂಲವಾಗಿರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಏನು ಪರಿಹಾರ ಮಾಡಿದರೆ ಈ ಮಾಸ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಈ ಪ್ರಮುಖವಾಗಿ ಈ 1ನೇ ತಾರೀಕು ಪರ್ಟಿಕ್ಯುಲರ್ ಆಗಿ ಶುಕ್ರನ ಬದಲಾವಣೆ, 5ನೇ ತಾರೀಕು ಬುಧನ ಬದಲಾವಣೆ ಆಗಿರಬಹುದು, 2ನೇ ತಾರೀಕು ರಾಹು ಧನಿಷ್ಠ ನಕ್ಷತ್ರ ಮುಖಾಂತರ ಸಂಚಾರ ಮಾಡ್ತಾ ಇರೋದಾಗಿರಬಹುದು, ಇನ್ನು 17ನೇ ತಾರೀಕು ಕಟಕ ರಾಶಿ ಅಶ್ಲೇಷ ನಕ್ಷತ್ರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಸೂರ್ಯಗ್ರಹಣವಾಗಿರಬಹುದು, ತನ್ನ ರಾಶಿಯಾಗಿರುವಂತಹ ಸಿಂಹರಾಶಿಯವರಿಗೆ ಈ ಆಗಸ್ಟ್ ಮಾಸ ಒಂದು ರೀತಿ ಪರೀಕ್ಷಾ ಸಮಯ ಅಂತ ಹೇಳಬಹುದು. ಬಹಳಷ್ಟು ದಿನಗಳು, ಬಹಳಷ್ಟು ಸಂಕಷ್ಟಗಳು, ಅಟ್ಲೀಸ್ಟ್ ಎಸ್ಪೆಷಲಿ ಈ ಆಗಸ್ಟ್ ಮಾಸದಲ್ಲಿ ಈ ಸಿಂಹರಾಶಿಯವರಿಗೆ ಆಲ್ಮೋಸ್ಟ್ ಇರುವಂತಹ ಗ್ರಹಗತಿ ಯಾವುದೇ ರೀತಿ ಗ್ರಹವು ಅನುಕೂಲ ಸ್ಥಿತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳು ನೀಡುತ್ತಿಲ್ಲ. ಪ್ರಮುಖವಾಗಿ ಈ ಸಿಂಹರಾಶಿಯವರು ಕಳೆದ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ರೀತಿ ಸಂಕಷ್ಟವಾಗಿರುವಂತಹ ಸಂಕಷ್ಟಗಳನ್ನು ನೋಡುವಂತಹ, ಕೆಲವೊಂದು ವಿಷಯಗಳಲ್ಲಿ ಅವಮಾನಗಳನ್ನು ನೋಡುವಂತಹ, ಮಾತಿಗೆ ಬೆಲೆ ಕಡಿಮೆ ಆಗುವಂತಹ ಒಂದು ಗ್ರಹ ಸ್ಥಿತಿಯನ್ನು ನಾವು ಕಾಣಬಹುದು ಈ ಸಿಂಹರಾಶಿಯವರಿಗೆ ಈ ಆಗಸ್ಟ್ ಮಾಸದಲ್ಲಿ. ಒಂದು ರೀತಿ ಪ್ರತಿಕೂಲ ಸಮಯ. ಅಂದರೆ ಪೆಟ್ಟುಗಳು ಯಾರಿಗೆ ಬೀಳ್ತಾ ಇರುತ್ತೆ? ಹಣ್ಣು ಇರುವಂತಹ ಈ ಮರಕ್ಕೆ ಪೆಟ್ಟುಗಳನ್ನೋ ರೀತಿಯಲ್ಲಿ ಧೈರ್ಯ, ಸಾಹಸ, ಗಂಭೀರತೆ ಮತ್ತು ಒಂದು ಹೊರಟುತನ ಮಾಡಬೇಕಾಗಿರುವಂತಹ ಒಂದು ಛಲ ಇರುವಂತಹ ವ್ಯಕ್ತಿಗಳಿಗೆ ಮತ್ತೆ ಅಲ್ವಾ ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಇವರ ತಾಳ್ಮೆಗೆ, ಇವರ ಕಷ್ಟಕ್ಕೆ ತಕ್ಕ ಪರೀಕ್ಷೆಗಳನ್ನೋದು ನಿರ್ಮಾಣ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ಲ ಗ್ರಹಗಳು, 3 ಪ್ರಧಾನ ಗ್ರಹಗಳು ವ್ಯಯಸ್ಥಾನದಲ್ಲಿ, ಬುಧ ಆಗಿರಬಹುದು, ಗುರು ಆಗಿರಬಹುದು, ಈಗ ಪರ್ಟಿಕ್ಯುಲರ್ ಆಗಿ ರವಿ ಆಗಿರಬಹುದು, ವ್ಯಯಸ್ಥಾನ ಸಂಚಾರ, ಅಷ್ಟಮ ಸ್ಥಾನದಲ್ಲಿ ಶನಿ ಪರಮಾತ್ಮ ವಕ್ರಗಮನ ಸಂಚಾರ, ರಾಶಿಯಲ್ಲೇ ಕೇತು, ಸಪ್ತಮದಲ್ಲಿ ರಾಹು. ಎಲ್ಲಿ ಇದೆ ರೀ ಸಿಂಹರಾಶಿಯವರಿಗೆ ಅನುಕೂಲತೆ? ಯಾವ ಗ್ರಹ ಕಾಪಾಡ್ತಾ ಇದೆ ಇವ್ರನ್ನ? ಒಂದಾ ಎರಡ? ಎಲ್ಲ ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಮಾಡುವಂತಹ ಕೆಲಸಗಳಲ್ಲಿ ಯಾವತ್ತೂ ಸೋಲನ್ನು ಇವರಿಗಿರುವಂತಹ ಹಠಾಛಲದಿಂದ ಬಹಳಷ್ಟು ವಿಷಯಗಳಲ್ಲಿ ಅನುಕೂಲತೆಯನ್ನು ಪಡೆದು ಆ ಸೋಲನ್ನು ಕೂಡ ತಮ್ಮ ದಿಕ್ಕಿಗೆ ಯಶಸ್ಸಿನ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವಂತಹ ಒಂದು ಧೈರ್ಯ ಇರುವಂತಹ ವ್ಯಕ್ತಿಗಳು ಸಿಂಹರಾಶಿಯವರು. ಈಗ ನೋಡಿದ್ರೆ ಅಷ್ಟು ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳಿಲ್ಲ. ಎಲ್ಲವೂ ಕೂಡ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ವ್ಯತಿರೇಕ ಫಲಗಳನ್ನು ನೀಡ್ತಾ ಇದೆ, ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಇರಲ್ಲ. ಪರ್ಟಿಕ್ಯುಲರ್ ಆಗಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಯಾವ ಕೆಲಸನೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರಲ್ಲ. ಆರೋಗ್ಯ ವಿಷಯಗಳಲ್ಲಿ ಈ ಕೆಲವೊಂದು ಸಂದರ್ಭಗಳಲ್ಲಿ ಸಡನ್ನಾಗಿ ಆಕಸ್ಮಿಕವಾಗಿ ಆಗುವಂಥ ಆರೋಗ್ಯ ಸಮಸ್ಯೆಗಳಾಗಿರಬಹುದು. ಈ ಕಣ್ಣಿಗೆ ಶಿರೋ ಸಂಬಂಧಪಟ್ಟಿರುವಂಥ ಕಷ್ಟಗಳಾಗಿರಬಹುದು, ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಕಷ್ಟಗಳಾಗಿರ್ಬೋದು, ತಲೆಗೆ ಸಂಬಂಧಪಟ್ಟಿರುವಂತಹ ತಲೆನೋವು ಆಗಿರಬಹುದು, ಇಂಥದ್ದು ಈ ವಿಪರೀತ ಮೈಗ್ರೇನ್ ಹೆಡ್ಡೇಕ್ ಆಗಿರಬಹುದು, ಶಿರೋಭಾರ ಆಗಿರಬಹುದು. ಇನ್ನು ತುಂಬ ಆಪ್ತರು ಅಂದ್ಕೊಂಡಿರುವಂತಹ ವ್ಯಕ್ತಿಗಳೇ ಇವರನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅವಮಾನಕ್ಕೆ ಈಡೇರಿಸ್ತಾರೆ. ಫಿನಾನ್ಷಿಯಲ್ ಪ್ರಾಬ್ಲಮ್, ಈ ಸಂದರ್ಭದಲ್ಲಿ ವಿಪರೀತವಾಗಿರುವಂತಹ ಹಣಕಾಸಿನ ತೊಂದರೆ ಅನ್ನೋದು ಈ ಸಂದರ್ಭದಲ್ಲಿ ಬೆನ್ನೆತ್ತಿ ಕೆಲವೊಂದು ಸಾಲದ ಸಮಸ್ಯೆಗಳನ್ನೋದಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಆ ಸಾಲಗಳನ್ನು ತೀರಿಸೋದಕ್ಕೆ ಮತ್ತಷ್ಟು ಸಾಲಗಳು ಮಾಡಬೇಕಾಗಿರುವಂಥ ಅವಶ್ಯಕತೆ ಇರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ಸಹೋದರರ ಮುಖಾಂತರ, ಅಣ್ಣ ತಮ್ಮಂದರ ಮಧ್ಯೆ, ಕಝನ್ಸ್ ಮಧ್ಯೆ, ದಾಯಾದಿಗಳ ಮಧ್ಯೆ ಕೆಲವೊಂದು ವಿರೋಧ ಕಟ್ಕೊಳ್ಳುವಂಥ ಸಂದರ್ಭಗಳಾಗಿರಬಹುದು. ಮಾತೃಕಾರಕ ಶೂತಕ ಅಂತ ಹೇಳ್ತಾ ಇರ್ತಾರೆ. ಅಂದರೆ ತಾಯಿಯ ಕಡೆಯಿಂದ ಏನಾದರೂ ಒಂದು ಕೆಟ್ಟ, ಅಂದರೆ ತಾಯಿ, ಅವರ ದೊಡ್ಡಮ್ಮ, ಅವರ ಚಿಕ್ಕಮ್ಮ, ತಾಯಿಯ ಕುಟುಂಬ ಸಂಬಂಧಗಳಾಗಿರಬಹುದು, ಕೆಲವೊಂದು ಕೆಟ್ಟ ಸುದ್ದಿಗಳನ್ನು ಕೇಳುವಂತಹ ಸಮಯ ಈ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ.
ಆದರೆ ಇಷ್ಟೋ ಗ್ರಹಗಳಲ್ಲಿ ಕೂಡ ಒಂದೇ ಒಂದು ಗ್ರಹ ಮಾತ್ರ ಇವರಿಗೆ ತುಂಬ ಅನುಕೂಲತೆ ನೀಡ್ತಾ ಇದೆ, ಅದೇ ಕುಜನ ಲಾಭಸ್ಥಾನ ಸಂಚಾರ. ಒಂದು ಗ್ರಹ, ಅದು ಕುಜ, ಮಂಗಳ, ಅಂಗಾರಕ. ಇವರು ಆಲ್ರೆಡಿ ಶಕ್ತಿ ಇರುವಂತಹ ವ್ಯಕ್ತಿಗಳು, ಧೈರ್ಯ ಇರುವಂತಹ ವ್ಯಕ್ತಿಗಳು. ಸಿಂಹಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಧೈರ್ಯ ಇರುವಂತಹ ವ್ಯಕ್ತಿಗಳು ಸಿಂಹರಾಶಿಯವರು. ಎಂತಹ ಸಮಸ್ಯೆಗಳು ಬಂದ್ರೂ, ಎಷ್ಟ ಸೋಲುಗಳನ್ನು ಕಂಡ್ರೂ, ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬಂದ್ರೂ ಕೂಡ ಇವರ ದೃಢ ನಿಶ್ಚಯ, ವಿಲ್ ಪವರ್ ಅನ್ನೋದು ಎಕ್ಸ್ಟ್ರಾಡಿನರಿಗಿರುತ್ತೆ. ಅದೇ ರೀತಿ ಲಾಭಸ್ಥಾನದಲ್ಲಿ ಕುಜ ಕೂಡ ಇವರಿಗೆ ಆ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ, ಯುಕ್ತಿ, ತಿಳುವಳಿಕೆ ಇತ್ಯಾದಿ ವಿಷಯಗಳನ್ನು ನೀಡ್ತಾ ಇರ್ತಾರೆ. ಕಷ್ಟ ಬರುತ್ತಾ ಬರಲಿ, ನೋಡ್ಕೊಳ್ಳೋಣ. ಸಮಸ್ಯೆನ ಏನೇನಾಗುತ್ತೆ, ನನ್ನ ಮಾಡಬೇಕಾಗಿರುವಂತಹ ಕೆಲಸಗಳು ಭಾಳ ಜಾಸ್ತಿ ಇದೆ. ಆದರೆ ಈ ಕೆಲಸಗಳು ಮಾಡಬೇಕಾಗಿರುವಂಥ ಅಂದರೆ ಕೆಲವೊಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕಾಗಿರುವಂತಹ ಕೆಲವೊಂದು ವಿಷಯಗಳು ಕಂಪ್ಲೀಟಾಗಿ ಒಂದಿನ ಎರಡಿನ ತಗೊಳ್ಳಿ, ನಿಧಾನವಾಗಿ ಮಾಡೋಣ. ಈ ಕುಜನ ಮುಖಾಂತರ ಸಂತೋಷ, ಇಷ್ಟು ಕಷ್ಟಗಳಂತ ಹೇಳಿದ್ದೀರ, ಇಷ್ಟು ಗ್ರಹಗಳು ಈ ರೀತಿ ತೊಂದರೆ ನೀಡುತ್ತಂತ ಹೇಳಿದರೆ ಮತ್ತು ಯಾವ ದಿಶೆಯಿಂದ ಬರುತ್ತೆ ಸಂತೋಷ ಅಂದರೆ, ಈ ಕಷ್ಟಗಳನ್ನು ಎದುರಿಸಿ ಮಯ ಈ ಸಮಸ್ಯೆಯಿಂದ ನಾನು ಹೊರಗಡೆ ಬಂದೆ, ಈ ಹಣಕಾಸಿನ ತೊಂದರೆಯಿಂದ ಹೊರಗಡೆ ಬಂದೆ, ಈ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬಂದೆ, ಈ ಉದ್ಯೋಗ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಕೌಟುಂಬಿಕ ಈ ರೀತಿ ವಿಷಯಗಳಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬಂದೆ, ಹೊರಗಡೆ ಬರುವಂತಹ ಶಕ್ತಿ ನನಗಿದೆ ಅನ್ನುವಂತಹ ಆತ್ಮವಿಶ್ವಾಸ, ಧೈರ್ಯವನ್ನು ಲಾಭಸ್ಥಾನದಲ್ಲಿರುವಂತಹ ಅಂಗಾರಕರು ಈ ಸಿಂಹರಾಶಿಯವರಿಗೆ ಈ ಆಗಸ್ಟ್ ಮಾಸದಲ್ಲಿ ನೀಡ್ತಾ ಇರ್ತಾರೆ. ಯಾವ ರೀತಿ ಇರುತ್ತೆ ನೋಡಿ, ವ್ಯಯಸ್ಥಾನದಲ್ಲಿರುವಂತಹ ರವಿ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡು, ವಿಪರೀತವಾಗಿ ಖರ್ಚು ಮಾಡು, ಆರೋಗ್ಯ ವಿಷಯಗಳಲ್ಲಿ ಖರ್ಚು ಮಾಡು ಅನ್ನುವಂತಹ ಸಂದರ್ಭಗಳು. ಮನೆಯಲ್ಲಿ ಅಥವಾ ಮನೆಯ ಕುಟುಂಬ ಸದಸ್ಯರಿಗೆ ಅಥವಾ ಹಿರಿಯರಿಗೆ ಆರೋಗ್ಯ ಸಮಸ್ಯೆಗಳ ಖರ್ಚಿನ ರೂಪದಲ್ಲಿ. ಗುರು ವ್ಯಯಸ್ಥಾನ ಸಂಚಾರ ಮಾಡುವಂತಹ ಖರ್ಚುಗಳೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಅದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ವಿವಾಹಕ್ಕಾಗಿರ್ಬೋದು, ಗೃಹ ನಿರ್ಮಾಣಕ್ಕಾಗಿರ್ಬೋದು, ಅಂದರೆ ಯಾವುದೇ ವ್ಯರ್ಥವಾಗಿರುವಂತಹ ಖರ್ಚುಗಳಿರಲ್ಲ, ಬಟ್ ಖರ್ಚು ಮಾಡಲೇಬೇಕಾಗಿರುತ್ತೆ. ಸ್ವಸ್ಥಾನ ನಾಶನ ಅಂತ ಹೇಳ್ತಾರೆ. ಅಂದರೆ ಇರುವಂತಹ ಜಾಗ ಬಿಟ್ಟು ಬೇರೆ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳು ಬರೋದು, ಬೇರೆ ಪ್ರದೇಶದಲ್ಲಿ ವಿದ್ಯಾವಕಾಶಗಳು ಬರೋದು, ಇರುವಂತಹ ಜಾಗವನ್ನು ಖಾಲಿ ಮಾಡಿಸುವಂತಹ ಸಂದರ್ಭಗಳು ಬರಬಹುದು. ಮಾನಸಿಕವಾಗಿ ನಿಮ್ಮನ್ನು ಈ ಸಂದರ್ಭದಲ್ಲಿ ಎಷ್ಟು ಕುಗ್ಗಿಸೋಕೆ ಪ್ರಯತ್ನ ಆಗುತ್ತೋ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನಗಳು ನಡೆಯುತ್ತೆ. ಅದು ನಿಮ್ಮ ಆಪ್ತರಿಂದ ಆಗಿರ್ಬೋದು, ಬಂಧುಗಳಿಂದ ಆಗಿರ್ಬೋದು, ಸಹೋದ್ಯೋಗಿಗಳಿಂದ ಆಗಿರಬಹುದು. ನಿಮ್ಮನ್ನು ಇಷ್ಟು ಇದೆ ಅಲ್ವಾ, ಇಷ್ಟು ಧೈರ್ಯದಿಂದ ಇದ್ದಾರಲ್ವಾ, ಯಾವುದೇ ಒಂದು ರೀತಿ ಒಂದು ವೀಕ್ನೆಸ್ಸಲ್ಲಿ ಇಟ್ಕೊಂಡು ಅವರನ್ನು ಕುಗ್ಗಿಸ್ಬೇಕು ಅನ್ನೋಂತಹ ಪ್ರಯತ್ನಗಳಿಗೆ ಬ್ರೇಕ್ ಹಾಕೋದು ಯಾರೋ ಕುಜ ಪರಮಾತ್ಮ ಏಕಾದಶ ಲಾಭಸ್ಥಾನದಲ್ಲಿ. ಸಿಂಹರಾಶಿಯವರಂದ್ರೇ ಅದು ಯಾರೂ ಕೂಡ ಆಲ್ಮೋಸ್ಟ್ ಇವರು ಯಾವುದಕ್ಕೂ ಚಲಿಸುವುದಿಲ್ಲ ಅಷ್ಟು. ಬಟ್ ಎಮೋಷ್ನಲಿ ತುಂಬ, ಈ ಫ್ಯಾಮ್ಲಿ ಅಂದ್ರೂ ಕೂಡ, ಕುಟುಂಬ ಸದಸ್ಯರಂದ್ರೂ ಕೂಡ ವಿಪರೀತವಾಗಿರುವಂಥ ಸೂಕ್ಷ್ಮ ಮನಸ್ಸು. ಅಂದರೆ ಈ ಕೆಲವೊಂದು ವ್ಯಕ್ತಿಗಳ ನಾವು ವ್ಯತ್ಯಾಸವನ್ನು ಗಮನಿಸಿದ್ರೆ, ಹೊರಗಡೆ ಅವರ ಅಧಿಕಾರ, ಸ್ಥಾನ, ಮಾನ, ವೃತ್ತಿ, ಉದ್ಯೋಗದಲ್ಲಿರುವಂತಹ ಸಿಂಹರಾಶಿಯವರೇ ಬೇರೆ, ಅದೇ ರೀತಿ ಅವರ ಕುಟುಂಬ ಜೊತೆ, ಕುಟುಂಬ ವ್ಯಕ್ತಿಗಳ ಜೊತೆ, ಕುಟುಂಬ ಸದಸ್ಯರ ಜೊತೆ ಇರುವಂತಹ ಸಿಂಹರಾಶಿಯವರ ಒಂದು ಮುಗ್ಧ ಭಾವನ, ಮಗು ಮನಸ್ಸಿನ ಸಿಂಹರಾಶಿಯವರನ್ನು ನಾವು ಕಾಣಬಹುದು. ಬಟ್ ಅಂತಹ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಆಲ್ಮೋಸ್ಟ್ ಗ್ರಹಗಳು ಸ್ವಲ್ಪ ನಿಮ್ಮ ತಾಳ್ಮೆಗೆ ಪರೀಕ್ಷೆ, ನಿಮ್ಮ ಕೆಲವೊಂದು ವಿಷಯಗಳಿಗೆ ಗೌರವಕ್ಕೆ ಪರೀಕ್ಷೆ ನೀಡುವಂತಹ ಸಂದರ್ಭಗಳು ಬಂದ್ರೂ ಕೂಡ ಕುಜ ಇಲ್ಲಿ ನಿಮಗೆ ಅನುಕೂಲತೆ ನೀಡ್ತಾ ಇರ್ತಾರೆ. ಅಂದರೆ ಒಂದು ವಿಷಯದ ಮೇಲೆ ಫೋಕಸ್ ಮಾಡೋಣ, ಈ ಕೆಲಸ ಕಂಪ್ಲೀಟ್ ಮಾಡೋಣ ಅನ್ನುವಂತಹ ಸಂದರ್ಭಗಳಲ್ಲಿ ಮತ್ತೊಂದು ವಿಷಯಕ್ಕೆ ಅದು ನಿಮ್ಮ ಮನಸ್ಸು ಅಥವಾ ನಿಮ್ಮ ಚಂಚಲತೆ, ಈ ಬುದ್ಧಿ ಚಂಚಲತೆ ಅನ್ನೋದಿರುತ್ತೆ, ಫೋಕಸ್ ಮಾಡಲಿಕ್ಕಾಗಲ್ಲ. ಇನ್ನು ಏನಾದರೂ ಆದಾಯ ಮಾರ್ಗಗಳು ಏನಾದರೂ ಅಂದರೆ ಈ ಪರ್ಟಿಕ್ಯುಲರ್ ಸಿಂಹರಾಶಿಯವರಿಗೆ ಉದ್ಯೋಗದ ಜೊತೆಗೆ ಮತ್ತಷ್ಟು ಶೇರ್ ಮಾರ್ಕೆಟ್ ಆಗಿರ್ಬೋದು, ಕೃಷಿ ಆಗಿರಬಹುದು, ಬಿಸ್ನೆಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್, ಬಹಳಷ್ಟು ಆದಾಯ ಮಾರ್ಗಗಳನ್ನು ಈ ಹೊಂದಿರುತ್ತಾರೆ. ಒಂದಕ್ಕೂ ಮೀರಿ ಹೆಚ್ಚಿನ ಆದಾಯ ಮಾರ್ಗಗಳನ್ನು ಕಂಡಿರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಬೇರೆ ಬೇರೆ ಆದಾಯ ಮಾರ್ಗಗಳು ಬರುವಂತಹ ಸಂದರ್ಭಗಳಲ್ಲಿ ಆ ಆದಾಯಕ್ಕೂ ಕೂಡ ಸ್ವಲ್ಪ ಸಂದರ್ಭದಲ್ಲಿ ಬ್ರೇಕ್ ಆಗುವಂಥದ್ದು, ಹೋಲ್ಡ್ ಆಗುವಂಥದ್ದು, ಕೆಲವೊಂದು ಬಿಲ್ಸ್
ಬರಬೇಕಾಗಿರುವಂಥ ಸಂದರ್ಭದಲ್ಲಿ ಹೋಲ್ಡ್ ಆಗೋಕ್ಕೋದಾಗಿರ್ಬೋದು. ಅಂದರೆ ಯಾವ ಕೆಲಸವನ್ನು ಕೂಡ ಮುಂದಕ್ಕೂ ಅಂದರೆ ಈ ಇಂಪ್ರೂವ್ಮೆಂಟ್ ಆಗದೆ ಅದು ಮುಂದಕ್ಕೆ ಸಾಗದೆ ಇರುವಂತಹ ಸಂದರ್ಭಗಳಿರುತ್ತೆ. ಈ ಪ್ರಭಾವ ಪ್ರಮುಖವಾಗಿ ಆಗಸ್ಟ್ 12ರಿಂದ 17ರವರೆಗೆ ವಿಪರೀತವಾಗಿರುತ್ತೆ. ಈ ಅಷ್ಟಮ ಸ್ಥಾನದಲ್ಲಿ, ಈ ವ್ಯಯಸ್ಥಾನದಲ್ಲಿರುವಂತಹ ರವಿ ಈ ಪರ್ಟಿಕ್ಯುಲರ್ ಆಗಿ ನಿಮಗೆ ಲಗ್ನಕ್ಕೆ ರಾಶಿಯಲ್ಲೇ, ಸಿಂಹ ರಾಶಿಯಲ್ಲೇ ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಈ ವಿಷಯಗಳಿಂದ ಸ್ವಲ್ಪ ಅನುಕೂಲತೆಯನ್ನು ಕಾಣಬಹುದು. ಕುಜ ಲಾಭಸ್ಥಾನದಲ್ಲಿದ್ದಾರೆ, ಸ್ವಲ್ಪ ಇರೋದರಲ್ಲೇ ನೆಮ್ಮದಿಯನ್ನು ಕಾಣಬೇಕು ಅಂತಾರಲ್ವ, ಆ ರೀತಿಯಲ್ಲಿ ಸಂತೋಷವನ್ನು ನೀಡ್ತಾರೆ. ಇಂತಹ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸಿ ಅದರಲ್ಲಿ ಗೆಲುವನ್ನು ಪಡೆಯುವಂತಹ ವಿಷಯಗಳಲ್ಲಿ ವಿಪರೀತವಾಗಿರುವಂತಹ ಧೈರ್ಯ. ಯಾವ ರೀತಿ ಧೈರ್ಯ ಅಂದರೆ ಎಕ್ಸಲೆಂಟ್. ಇವರಿಗಿರುವಂತಹ ಧೈರ್ಯ ಬಹಳಷ್ಟು ಜನಕ್ಕಿರಲ್ಲ. ಎಷ್ಟೇ ಸಮಸ್ಯೆಗಳು ಬಂದ್ರೂ, ಎಂತಹ ದಶೆ ಅಂತರ್ದಶೆ ಆದ್ರೂ ಕೂಡ ಇವರ ಗತ್ತನ್ನು ಬಿಟ್ಕೊಡಲ್ಲ, ಗಂಭೀರ್ಯತೆಯನ್ನು ಬಿಟ್ಕೊಡಲ್ಲ. ಅಂತಹ ಶಕ್ತಿಶಾಲಿ ವ್ಯಕ್ತಿಗಳು. ಅಂತಹ ವ್ಯಕ್ತಿಗಳಿಗೆ ಕುಜನ ಸಪೋರ್ಟ್ ಲಾಭಸ್ಥಾನದಲ್ಲಿ ಇದಾಗಿದೆ. ಸೊ ಅದು ಆಗಿರೋದ್ರಿಂದ ನೀವು ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಇದರ ಜೊತೆಗೆ ಧೈರ್ಯ ಒಂದೇ ಇದ್ದರೆ ಸಾಕಾ, ದೇವರ ಅನುಗ್ರಹವೂ ಬೇಕಾಗಿರುತ್ತೆ. ಸಾಕಷ್ಟು ವಿಷಯಗಳಲ್ಲಿ ಈಗ ಸಾಕಷ್ಟು ನವಗ್ರಹಗಳಲ್ಲಿ ಗ್ರಹ ಸ್ಥಾನಮಾನ ಚೆನ್ನಾಗಿಲ್ದಿರೋ ಕಾರಣದಿಂದ ಗ್ರಹ ಅಧಿದೇವತೆಗಳ ಅನುಗ್ರಹ ಅನ್ನೋದು ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರಾಗಿ ಈ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಶನಿವಾರ ಪರ್ಟಿಕ್ಯುಲರಾಗಿ ನೀವು ನವಗ್ರಹ ಶಾಂತಿಯನ್ನು ಹತ್ತಿರದಲ್ಲಿರುವಂತಹ ದೇವಾಲಯದಲ್ಲಾಗಿರ್ಬೋದು, ದೇಗುಲದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಈ ನವಗ್ರಹ ಶಾಂತಿಯನ್ನು ಮಾಡಿಸೋದು. ಗುರು ಬಲ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ಗುರುವಾರ ದತ್ತಾತ್ರೇಯ ಆರಾಧನೆ ಮಾಡೋದಾಗಿರ್ಬೋದು, ಗುರುವಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಮಂತ್ರಗಳನ್ನು ಪಠಿಸೋದಾಗಿರಬಹುದು. ಬರುವಂತಹ ಗುರು ಪೌರ್ಣಮಿಯಂದು ನಿಮ್ಮ ಹಳೆಯ ಗುರುಗಳನ್ನು ಮತ್ತೆ ನೆನೆಸಿಕೊಂಡು ಅವರ ಬಳಿ ಹೋಗಿ ಕಾಣಿಕೆ ಅಥವಾ ಹಣ್ಣು, ಹಂಬಲ ಇತ್ಯಾದಿ ವಿಷಯಗಳಿಂದ ಅವರಿಗೆ ಗೌರವ ಸತ್ಕಾರವನ್ನು ನೀಡಿ ಅವರ ಆಶೀರ್ವಾದ ಪಡೆಯೋದರಿಂದ ಸ್ವಲ್ಪ ಗುರುಬಲ ಅನ್ನೋದು ನಿಮಗೆ ಅಧಿಕವಾಗುತ್ತೆ. ಸೊ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಗುರುಬಲ ಪ್ರತಿದಿನ ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ನಾನ ಮಾಡೋದಾಗಿರ್ಬೋದು. ಗುರುವಾರಗಳಂದು ನೋಡಿ ಈ ಬೀದಿ ನಾಯಿಗಳಿಗೆ ಆಹಾರವಾಗಿ ನೀಡೋದಾಗಿರ್ಬೋದು. ಆಹಾರವಾಗಿ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರಾಗಿ ಅಷ್ಟಮ ಸ್ಥಾನದಲ್ಲಿ ಶನಿ ಈ ವಕ್ರಗಮನ ಸಂಚಾರ ಇರ್ತಾ ಇರೋದ್ರಿಂದ ವಿಕಲಚೇತನರಿಗೆ, ವೃದ್ಧರಿಗೆ, ಅನಾಥರಿಗೆ, ಬಡವರಿಗೆ ಮೊಸರನ್ನವನ್ನು ಶನಿವಾರದಂದು ಅವರಿಗೆ ಸ್ವಲ್ಪ ದಾನವಾಗಿ ನೀಡೋದರಿಂದ ಸ್ವಲ್ಪ ಅನುಕೂಲತೆ ಅನ್ನೋದು ಈ ಪರಿಹಾರಗಳ ಮುಖಾಂತರ ಪಡೆಯಬಹುದು. ಪ್ರತಿದಿನ ರವಿಯ ಅನುಗ್ರಹಕ್ಕೋಸ್ಕರ ಈ ಸಂದರ್ಭದಲ್ಲಿ ಆರೋಗ್ಯಕ್ಕೆ, ಅಧಿಕಾರಕ್ಕೆ, ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ರವಿಯ ಅನುಗ್ರಹಕ್ಕೋಸ್ಕರ ಒಂದು ಹಿತ್ತಾಳಿ ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲದ ಚೂರು ಹಾಕಿ ಅದರಲ್ಲಿ ನೀರು ತುಂಬಿ ಅದರಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ, ಸೂರ್ಯನ ಜಪವನ್ನು ಮಾಡುವುದರಿಂದ ನಿಮಗೆ ಆ ದಿನ ಏನಿರುತ್ತೋ ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂತಹ ಸಂದರ್ಭಗಳು ಇರುತ್ತೆ ಅಂತ ಹೇಳ್ತಾ, ಈ ಪರ್ಟಿಕ್ಯುಲರ್ ಆಗಸ್ಟ್ ಮಂತಲ್ಲಿ ಸಿಂಹರಾಶಿಯವರಿಗೆ, ಅವರ ಪರಿವಾರಕ್ಕೆ ಶ್ರೀ ಗುರುರಾಯರ ಆಶೀರ್ವಾದ, ಶ್ರೀ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹವು ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ